ಫಸ್ಟ್ ಸಿನಿಮಾ ಸಕ್ಸಸ್ ಆದ ನಂತರ ಅರ್ಜುನ್ ಸ್ಟಾರ್ ನಟರ ಬಳಿ ಹೋಗಲಿಲ್ಲ. ಸ್ಟಾರ್ ಸಿನಿಮಾ ಬೇಡ ಅಂತೇಳಿ ಹೊಸಬ್ರಿಗೆ ಹೋದರು. ಬಟ್ ಈಗ ಮಾರ್ಟಿನ್ ಅದೇ ಹೊಸ ನಟನ್ನ ಸ್ಟಾರ್ ಮಾಡಿದವರು ಸ್ಟಾರ್ ಸಿನಿಮಾ ಆದಮೇಲೆ ಮತ್ತೆ ಸ್ಟಾರ್ಗೆ ಹೋಗ್ತಾರ ಮತ್ತೆ ಹೊಸಬ್ರು ಹಿಡ್ಕೊಂಡು ಮಾಡ್ತಾರೆ. ಇಲ್ಲ, ಇನ್ನು ನಂದು ಅದ್ದೂರಿ ಲವರ್ ಸಿನಿಮಾ ಇದೆಯಲ್ಲ, ವಿರಾಟ್ದು ಸಿನಿಮಾ, ಆ ಸಿನಿಮಾನೂ ಆಗುತ್ತೆ ಹೊಸಬ್ರು. 100%. ಅದು ಮತ್ತೊಂದು ಅದ್ದೂರಿ. ಹೌದು, ಹೊಸಬ್ರಿಗೆ ನನಗೆ ಯಾವಾಗಲೂ ಮಾಡೋಕ್ಕೆ ನನಗೆ ತುಂಬ ಖುಷಿ. ಹೊಸಬ್ರು ಅಂತಂದಾಗ ಯಾವಾಗಲೂ ಖುಷಿ ಕೊಡುತ್ತೆ ಆ ವಿಚಾರ. 100% ಅದು ಇವತ್ತಿಗೆ ನಾಳೆಗೆ ಅನ್ನೋದಲ್ಲ. ಹೊಸಬ್ರು ಅಂತಂದಾಗ ನನ್ನ ನಿರ್ದೇಶನ ಸ್ಥಾನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರು ಇಷ್ಟ ಆಗ್ತಾನೆ ಇರ್ತಾರೆ ನನಗೆ. ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾನೆ ಇರ್ತೀವಿ. ಆ್ಯಕ್ಚುಲಿ ನೀವು ಆರಂಭದಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡುವಾಗ ದರ್ಶನ್ ಸಿನಿಮಾಗಳಲ್ಲೂ ನೀವು ಕೆಲಸ ಮಾಡಿದ್ರಿ. ಮಾಡ್ತಾನೆ ಅವರು ಐರಾವತ ಅನ್ನೋ ಸಿನಿಮಾನೂ ಮಾಡಿದ್ರಿ. ಸೊ ಐರಾವತ ಸಿನಿಮಾ ಆದ ನಂತರ ಒಂದಿಷ್ಟು ಮಾತುಗಳು ಕೇಳಿಬಂದು, ಏನೋ ನಿಮಗೂ ಗೊತ್ತಿದೆ ಅದ್ರ ಬಗ್ಗೆ, ನಾನು ಮತ್ತೆ ಹೆಚ್ಚು ಏನೋ ಹೇಳಲ್ಲ, ಅದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಕೊಡ್ಬೋದಾ? ಇಲ್ಲ, ಅದು ಇದೇನೋ ಹೊರಗಡೆ ರೂಮರ್ಸು ಅದು ಇದು ಏನೇನೋ ಬಂದಿರ್ಬೋದು. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂತಂದ್ರೆ, ಯಾಕೆಂದ್ರೆ ದರ್ಶನ್ ಸರ್ ನನಗೆ ಐರಾವತ ಸಿನಿಮಾ ಮಾಡಬೇಕಾದ್ರೆ ಪರಿಚಯ ಅಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಫಸ್ಟ್ ಸಿನಿಮಾ ಅವ್ರ ಸಿನಿಮಾ ಯಾವುದೋ ಶಾಸ್ತ್ರಿ ಅಂತ ಸಿನಿಮಾ, ಅದಾದ್ಮೇಲೆ ತಂಗಿಗಾಗಿ ಅಂತ ಸಿನಿಮಾ. ಅವ್ರದ್ದು ನಂದು ಬಾಂಡಿಂಗ್ ಅಲ್ಲಿಂದನೂ ಇದೆ. ಯಾಕೆಂದರೆ ತಂಗಿಗಾಗಿ ಇದು ಶಾಸ್ತ್ರಿ ಅನ್ನೋ ಸಿನಿಮಾಗೆ ಒಂದು ಸಾಂಗ್ ಬರೀಬೇಕಿದ್ದಾಗ PN ಸತ್ಯ ಸರ್ ನಾನು ಬರೀತೀನಿ ಅಂತಂದಾಗ, ಸರಿ ಬರೆಯೋ ನೀನು ಅಂತ ಅಂದ್ಬಿಟ್ಟು ಒಂದು ಪ್ಯಾಥೋ ಸಾಂಗ್ ಬರೀತೀನಿ. ಆ ಪ್ಯಾಥೋ ಸಾಂಗ್ ಬರೆದಾದ್ಮೇಲೆ ಅದನ್ನು ದರ್ಶನ್ ಅವ್ರು ಬಂದಾಗ, ಅರ್ಜುನ್ ಒಂದು ಸಖತ್ತಾಗಿ ಸಾಂಗ್ ಬರೆದಿದ್ದಾನೆ ಕೇಳಿ ಅಂತಂದ್ಬಿಟ್ಟು ಅಂದಾಗ ದರ್ಶನ್ ಸರ್ ಹೇಳ್ತಾರೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ ಗುರುಗಳೇ, ಅವ್ನು ಎಲ್ಲ ಸಾಂಗು ಇವನ ಕೈಲೇ ಬರೆಸಿ ಅಂತಂದ್ಬಿಟ್ಟು. ಅಂದರೆ ಅವತ್ತಿಗೂ ಸಪೋರ್ಟ್ ಮಾಡಿದರು. ಅದಾದಮೇಲೆ ಯಾರೋ ಹಿಂಗೆ ಪ್ರೊಡ್ಯೂಸರ್ ಬಂದಾಗ, ಅವ್ನ ಸಾಂಗ್ 4 ಸಾಂಗ್ ಬರೆದಿದ್ದಾನೆ, ಅವ್ನಿಗೆ ದುಡ್ಡು ಕೊಡಿ ಅಂದ್ಬಿಟ್ಟು ಫಸ್ಟು ನನಗೆ 25,000 ದುಡ್ಡು ಕೊಡಿಸಿದ್ದು ವ್ಯಕ್ತಿ ಅವರೇ, ಯಾರು ದರ್ಶನ್ ಸರ್. ಅವತ್ತಿಂದನೂ ಬೆಳೆದಂಥ ಬಾಂಡಿಂಗು ನಂದು ಅಂಬಾರಿ ಅದ್ದೂರಿ ಮುಗಿಯೋವರೆಗೂ ಚೆನ್ನಾಗಿತ್ತು. ಒಂದಿನ ಅದ್ದೂರಿ ಎಲ್ಲ ಆಗಿ ಮುಗಿದು ಅದು ದೊಡ್ಡ ಇಟ್ಟಾದ್ಮೇಲೆ ಅವರೇ ಒಂದ್ಸತಿ ನನಗೆ ಮನೆಗೆ ಬಾರೋ ಅಂತ ಅಂದ್ಬಿಟ್ಟಂದ್ರು. ಮನೆಗೆ ಹೋದಾಗ ಹಿಂಗೆ ಒಂದು ಪ್ರೊಡ್ಯೂಸರ್ದು ಇದಿದೆ, ಸಿನಿಮಾ ಮಾಡ್ತೀನಿ ಅಂದರೆ, ನಿಮ್ಮ ಸಿನಿಮಾ ಕೊಟ್ಟರೆ ಯಾರಣ್ಣ ಮಾಡಲ್ಲ ಅಂತ, 100% ಮಾಡ್ತೀನಿ ಅಂತ ಹೋಗಿ ಸಂದೇಶ್ ನಾಗರಾಜ್ ಅವ್ರ ಹತ್ರ ಹೋಗಿ ಮಾತಾಡು ಅಂತ ಅಂದ್ಬಿಟ್ಟಂದ್ರು. ಹಂಗೆ ಶುರುವಾಗಿದ್ದು. ಅವ್ರು ಸಿನಿಮಾದಲ್ಲೂ ಅಷ್ಟೇ, ಮತ್ತು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ನಾನು ಯಾವುದೋ ದೊಡ್ಡ ಸ್ಟಾರ್ ಸಿನಿಮಾ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಮಾಡಿದ ಸಿನಿಮಾ. ನಾನು ಅವ್ರಿಗೆ ಫ್ಯಾನು. ನನಗೆ ಆಸೆ ಇದ್ದಿದ್ದು ಒಂದೇ, ಯಾರು ಅವ್ರನ್ನ ತೋರಿಸಿರ್ಬಾರ್ದು, ಆ ಥರದ್ದು ಇದರಲ್ಲಿ ಅವ್ರನ್ನ ತೋರಿಸ್ಬೇಕು ಫಿಟ್ಟಾಗಿ. ಯಾಕೆಂದರೆ ಫಸ್ಟ್ ಟೈಮ್ ಕಮರ್ಷಿಯಲ್ ಆ್ಯಕ್ಷನ್ ಸಿನಿಮಾ ಮಾಡಿದ್ದು. ಹೌದು. ಹಂಗಾಗಿ ನನಗೆ ಯಾವುದೇ ಥರದ್ದು ಆ ಫ್ಯಾನ್ ಆಗಿದ್ದರಿಂದ ನಾನೇನು ಇಷ್ಟಪಟ್ಟನೋ ಅದನ್ನ ತುಂಬ ಪ್ರೀತಿಯಿಂದ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಏನೇ ಬೇಕು ಅಂತಂದ್ರೂ, ಇನ್ನೊಂದು ಬೇಕಾ ಚಿನ್ನ, ಇನ್ನೊಂದು ಬೇಕಾ, ಮಾಡು 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 ಅಂತ ಸಪೋರ್ಟ್ ಮಾಡಿದ್ರೆ ಹೊರತು ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ. ಅದು ರೂಮರ್ಸ್ ಇಷ್ಟೆಲ್ಲ ಇದ್ರು ಯಾಕೆ ಈ ಥರ ರೂಮರ್ಸ್ ಬರ್ತವೆ ಅಂತ ಅದೇ ಹೇಳಿದ್ನಲ್ಲ, ಕೆಲವೊಂದು ಈ ಅಟ್ಮಾಸ್ಫಿಯರ್ನ ಹಾಳು ಮಾಡಬೇಕು, ಒಂದು ವರ್ಗ ಇರುತ್ತೆ. ಹೌದು, ಸಿನಿಮಾದಲ್ಲಿ ಒಳ್ಳೇದನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಸರ್ ಕೆಟ್ಟದ್ದನ್ನು ಮಾಡೋರೇ ಜಾಸ್ತಿ. ಆ ಕೆಟ್ಟದ್ದನ್ನು ಮಾಡೋರ ಮಧ್ಯದಲ್ಲಿ ನಾವು ಒಳ್ಳೇದು ಮಾಡ್ಕೊಂಡು ಗೆಲ್ತೀವಲ್ಲ, ಆವಾಗ ಬೇರೆ ಥರ ಇರುತ್ತೆ.